Hello students. So let's move on to the third unit in our English textbook, that is On Children, written by Khalil Gibran. Before we start the poem, let us look into who Khalil Gibran is. You will have to write this for your 6-mark answer, the first paragraph. So first ಹೇಗೆ ಶುರು ಮಾಡ್ತೀರಾ? The poem On Children is written by Khalil Gibran, a Lebanese American artist and poet. His poems are considered poetic essays. The Prophet is his best known work. Okay, this you will write in the first paragraph. First paragraph ಅಲ್ಲಿ ಈ 3 ಪಾಯಿಂಟ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದು ನಾನು ಹೇಳ್ತಾ ಇರೋದು 6 ಮಾರ್ಕ್ ಆನ್ಸರ್ಗೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ವಾಟ್ ಇಸ್ ಇಟ್ ಅಬೌಟ್, ವಾಟ್ ಇಸ್ ದ ಪೋಯಮ್ ಅಬೌಟ್, ಇದು ಯಾವುದರ ಬಗ್ಗೆ ಈ ಕವನ ಅಂತ ಹೇಳ್ತೀವಿ. ಅದರಲ್ಲಿ ಯು ಕ್ಯಾನ್ ರೈಟ್ ದಿಸ್. ಆನ್ ಚಿಲ್ಡ್ರನ್ ಅನ್ನೋ ಪದ್ಯ ಇಸ್ ಅ ಸೆಲೆಕ್ಷನ್ ಫ್ರಮ್ ದ ಪ್ರಾಫೆಟ್ ಅಂದರೆ ಪ್ರವಾದಿ ಅಂತ ಅರ್ಥ, ವಿಚ್ ಆಫರ್ಸ್ ಅ ಕ್ರಿಟಿಕ್ ಅಂದರೆ ವಿಮರ್ಶೆ, ಕ್ರಿಟಿಸಿಸಮ್ ಅಂದರೆ ವಿಮರ್ಶೆ, ಕ್ರಿಟಿಕ್ ಅಂದರೆ ವಿಮರ್ಶಾತ್ಮಕ ಲೇಖನ. ಇಟ್ ಆಫರ್ಸ್ ಅ ಕ್ರಿಟಿಕ್ ಆಫ್, ಇದು ವಿಮರ್ಶಾತ್ಮಕ ಲೇಖನ ಅಂದರೆ ಪದ್ಯ, ಆಫ್ ದ ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪೇರೆಂಟ್ಸ್ ಅಂದರೆ ಪೋಷಕರು, ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಅವರ ನಿರೀಕ್ಷೆ ಅಂತ ಅರ್ಥ. ಸೊ ಪೋಷಕರ ನಿರೀಕ್ಷೆಗಳ ಬಗ್ಗೆ ಇದೊಂದು ವಿಮರ್ಶೆ ಮಾಡಿರುವಂಥ ಒಂದು ಪದ್ಯ. ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್, ಯಾವುದ್ರ ಬಗ್ಗೆ ಅವರ ನಿರೀಕ್ಷೆ ಇದೆ, ಅವರ ಮಕ್ಕಳ ಬಗ್ಗೆ. ಆ್ಯಂಡ್ ಅರ್ಜಸ್ ದೆಮ್, ಅರ್ಜ್ ಅಂದರೆ ಒತ್ತಾಯ ಮಾಡೋದು, ಟು ಇಂಟ್ರಾಸ್ಪೆಕ್ಟ್, ಹುನರ್ ಅವಲೋಕನ ಮಾಡಲಿಕ್ಕೋಸ್ಕರ ಒತ್ತಾಯ ಮಾಡುತ್ತೆ ಈ ಕವನ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಪ್ಯಾರಾಗ್ರಾಫ್ ಇನ್ ಯೋರ್ ಸಮ್ಮರಿ ಆನ್ಸರ್ ವಿಲ್ ಕನ್ಸಿಸ್ಟ್ ಆನ್ ದ ಪೋಯೆಟ್, who the poet is. The second paragraph gives the gist, what is the poem about anta. Now let's move to the poem. First of all, ಈ ಒಂದು ಕ್ವೆಶ್ಚನ್ ಇರುತ್ತೆ, who asks ಅಥವಾ who speaks to the prophet to speak about the children, ಅಂದರೆ ಯಾರು ಕೇಳೋದು ನಮಗೆ ಮಕ್ಕಳ ಬಗ್ಗೆ ಮಾತಾಡಿ ಅಡ್ವೈಸ್ ಮಾಡಿ ಹೇಳಿ ಅಂತ. ಅ ವುಮನ್ ಹೂ ಹೆಲ್ಡ್ ಅ ಬೇಬ್ ಅಂದರೆ ಬೇಬಿ, ಅಗೇನ್ಸ್ಟ್ ಹರ್ ಬೂಸಮ್ ಅಂದರೆ ಎದೆ, ಒಂದು ಮಗು ಆಗತಾನೆ ಹುಟ್ಟಿರೋ ಮಗು ಅನಿಸುತ್ತೆ. ಸೊ ಅವ್ರ ಅಮ್ಮ ಕೇಳ್ತಾ ಇದ್ದಾರೆ, ನಮಗೆ ಮಕ್ಕಳ ಬಗ್ಗೆ ನೀವು ಇದು ಹೇಳಿ, ಬುದ್ಧಿವಾದ ಹೇಳಿ ಅಂತ. ಆಗ ಹೇಳೋದು ನಮ್ಮ ಪ್ರಾಫೆಟ್, ಆ್ಯಂಡ್ ಹೀ ಸೆಡ್ ಅಂತ ಕೊಟ್ಟಿದಾರಲ್ಲ, ಹೀ ಅಂದರೆ ಪ್ರಾಫೆಟ್ ಇದು. ಓಕೆ, ದ ಪ್ರಾಫೆಟ್ ಸೇಸ್. ಸೊ ಇಲ್ಲಿಂದ ಏನು ಹೇಳ್ತಾರೆ ಅನ್ನೋದು ಶುರು ಆಗುತ್ತೆ. ಓಕೆ, ಆ್ಯಂಡ್ ಯು ವಿಲ್ ಗೆಟ್ ಅನದರ್ ಕ್ವೆಶ್ಚನ್, ಈ ಥರ ಬರ್ಬೋದು. ವಾಟ್ ಡಸ್ ದ ವುಮನ್ ಹೂ ಹೆಲ್ಡ್ ಅ ಬೇಬ್ ಅಗೇನ್ಸ್ಟ್ ಬೂಸಮ್ ಆಸ್ಕ್ ದ ಪ್ರಾಫೆಟ್ ಅಂತ ಕೇಳಿದಾಗ, ಹೂ ಸ್ಪೀಕ್ ಟು ದೆಮ್ ಆಫ್ ಚಿಲ್ಡ್ರನ್ ಅಂತ ಬರೀತೀರ, ಮಕ್ಕಳ ಬಗ್ಗೆ ಮಾತಾಡಿ ಅಂತ ಅವ್ರು ಕೇಳ್ತಾರೆ. ಓಕೆ, ಯೋರ್ ಚಿಲ್ಡ್ರನ್ ಆರ್ ನಾಟ್ ಯೋರ್ ಚಿಲ್ಡ್ರನ್, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಆಯಿತಾ ಮೈ ಸ್ಟೂಡೆಂಟ್ಸ್? ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ದೇ ಅಂದರೆ ಯಾರು? ಮಕ್ಕಳು, ಚಿಲ್ಡ್ರನ್. ಅದು ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಯಾರ್ದು? ನಮ್ದಲ್ಲ, ಐ ಮೀನ್ ಪೋಷಕರದಲ್ಲ, ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಜೀವನ ಅನ್ನೋದು ಇಟ್ ಹ್ಯಾಸ್ ಟು ಗೋ ಆನ್. ಓಕೆ, ಲೈಫ್ ಹ್ಯಾಸ್ ಟು ಗೋ ಆನ್. ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ಏನರ್ಥ? ಈಗ ನಮ್ಮ ಮಧ್ಯ ಪರಿಸರದಲ್ಲಿ ಗಿಡ ಸಸ್ಯಗಳು ಬೆಳೆಯುತ್ತೆ ಅಲ್ವಾ, ಆ್ಯಂಡ್ ಪ್ರಾಣಿಗಳು ಬೆಳೆಯುತ್ತೆ. ಜೀವನ ಅನ್ನೋದು ಮುಂದಕ್ಕೆ ಸಾಕ್ಕೊಂಡು ಹೋಗಬೇಕು, ಆ ಥರ ಜೀವನ ಸಾಗಿಸ್ಕೊಂಡು ಹೋಗಬೇಕು ನಾವೂ. ಸೊ ಹ್ಯೂಮನ್ ಬೀಯಿಂಗ್ಸ್ಗೋಸ್ಕರ, ಮನುಷ್ಯರಿಗೋಸ್ಕರ ಉತ್ಪತ್ತಿ, ಅದು ದೇವರು ಸೃಷ್ಟಿ ಮಾಡ್ತಾರೆ, ಉತ್ಪತ್ತಿ ಮಾಡ್ತಾರೆ ಮಕ್ಕಳನ್ನು. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಅವರು ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ ಈ ಲೋಕಕ್ಕೆ, ಬಟ್ ನಾಟ್ ಫ್ರಮ್ ಯು. ನೀವೇ ಸೃಷ್ಟಿ ಮಾಡಿದ್ದಲ್ಲ, ನಿಮ್ಮಿಂದ ಬರೋದಿಲ್ಲ. ಆ್ಯಂಡ್ ದೋ ದೇ ಆರ್ ವಿತ್ ಯು, ನಿಮ್ಮ ಜೊತೆ ಇದ್ದರೂ ಸಹ ದೇ ಬಿಲಾಂಗ್ ನಾಟ್ ಟು ಯು, ನಿಮ್ಮ ಸ್ವತ್ತಲ್ಲ, ನಿಮ್ಮ ಪ್ರಾಪರ್ಟಿ ಅಲ್ಲ ಅಂತ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಇಲ್ಲಿ ಫಸ್ಟ್ ದಿಸ್ ಲೈನ್ ಈ ಥರ ಫ್ರೇಮ್ ಮಾಡ್ಬೋದು. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಡ್ಯಾಶ್
ಅಂತ ಕೇಳಿದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತ ಬರೀತೀರಾ. ಇಲ್ಲಾಂದರೆ ಹೂ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಅಂದರೆ ಚಿಲ್ಡ್ರನ್ ಅಂತ ಬರೀತೀರಾ. ಓಕೆ, ಕಮಿಂಗ್ ಟು ದಿಸ್ ಲೈನ್, ಯು ಮೇ ಗಿವ್ ದೆಮ್ ಯೋರ್ ಲವ್ ಬಟ್ ನಾಟ್ ಯೋರ್ ಥಾಟ್ಸ್. ಯು ಅಂತ ಹೇಳ್ತಾ ಇರೋದು ಯಾರಿಗೆ? ಪೋಷಕರಿಗೆ ಹೇಳ್ತಾ ಇದ್ದಾರೆ, ಪೇರೆಂಟ್ಸ್. ಆಯಿತಾ? ಯು ಮೇ ಗಿವ್ ದೆಮ್ ಯೋರ್ ಲವ್, ನಿಮ್ಮ ಪ್ರೀತಿನ ಮಕ್ಕಳಿಗೆ ನೀವು ನೀಡಬಹುದು, ಬಟ್ ನಾಟ್ ಯೋರ್ ಥಾಟ್ಸ್, ನಿಮ್ಮ ಆಲೋಚನೆಗಳನ್ನು ಅಲ್ಲ, ನಿಮ್ಮ ಥಿಂಕಿಂಗ್. ಓಕೆ, ನಿಮ್ಮ ವಿಚಾರಗಳು, ವಿಚಾರಗಳು ಅದನ್ನೆಲ್ಲ ಮಕ್ಕಳ ಮೇಲೆ ಹೇರಲಿಕ್ಕಾಗೋದಿಲ್ಲ, ಇಂಪೋಸ್ ಮಾಡಲಿಕ್ಕಾಗೋದಿಲ್ಲ, ಒತ್ತಾಯ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ಬಿಕಾಸ್ ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ಅವರಿಗೆ ಸ್ವತಃ ಅವರದೇ ಆದ ಆಲೋಚನೆಗಳು ಇರುತ್ತೆ ಅಂತ. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ನಾವು ಅವ್ರ ಬಾಡಿ ಅಂದರೆ ದೇಹ, ಹೌಸ್ ಅಂದರೆ ಮನೆ. ಓಕೆ, ಸೊ ಅವ್ರ ದೇಹಗಳನ್ನು ಅವ್ರ ದೇಹಗಳಿಗೆ ನಾವು ನಮ್ಮ ಮನೆಯನ್ನು ನೀಡಬಹುದು, ಬಟ್ ನಾಟ್ ದೇರ್ ಸೋಲ್ ಅಂದರೆ ಆತ್ಮ. ಅವರ ಆತ್ಮಗಳಿಗೆ ವಿ ಕೆನಾಟ್ ಟೈ ದೆಮ್ ಅಪ್ ಇನ್ ಅವರ್ ಹೌಸ್. ಅವರ ಆತ್ಮಗಳು ಇಟ್ ಇಸ್ ಫ್ರೀ. ಆಯಿತಾ? ಫಾರ್ ದೇರ್ ಸೋಲ್ಸ್, ಯಾಕೆ? ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಇಲ್ಲಿ ಈ ಲೈನಲ್ಲಿ ದ ಹೌಸ್ ಆಫ್ ಟುಮಾರೋ ಅಂತ ಹೇಳ್ತಾ ಇದ್ದೀವಲ್ಲ, ದಿಸ್ ರೆಫರ್ಸ್ ಟು ದ ಫ್ಯೂಚರ್, ನಮ್ಮ ಮುಂದಿನ ಭವಿಷ್ಯ. ಕ್ವೆಶ್ಚನ್ ಈ ರೀತಿ ಇರುತ್ತೆ, ವಾಟ್ ಡಸ್ ಹೌಸ್ ಆಫ್ ಟುಮಾರೋ ಮೀನ್? ಹೌಸ್ ಆಫ್ ಟುಮಾರೋ ಅಂದರೆ ಏನರ್ಥ? ಫ್ಯೂಚರ್ ಅಂತ ಬರೀರಿ. ಓಕೆ, ಡ್ಯಾಶ್ ಡ್ವೆಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ. ಡ್ವೆಲ್ ಅಂದರೆ ವಾಸ ಮಾಡುವುದು. ಓಕೆ, ರಿಸೈಡ್ ಅಂತ ಅರ್ಥ. ದೇರ್ ಸೋಲ್ಸ್ ಡ್ವೆಲ್, ಚಿಲ್ಡ್ರನ್ಸ್ ಸೋಲ್ಸ್, ಮಕ್ಕಳ ಅಂತ ಬರಿಬೇಕು, ಆತ್ಮಗಳು ಅಂತ ಬರಿಬೇಕು. ಓಕೆ, ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಇನ್ ಯೋರ್ ಡ್ರೀಮ್ಸ್. ಅದು ನಾವು ಕನಸಲ್ಲೂ ವಿಸಿಟ್ ಮಾಡಲಿಕ್ಕಾಗೋದಿಲ್ಲ, ನಾವು ಅಂದರೆ ಪೋಷಕರು. ಓಕೆ, ಮತ್ತು ಈ ಥರನೂ ಬರ್ಬೋದು. ಕ್ವೆಶ್ಚನ್, ಚಿಲ್ಡ್ರನ್ಸ್ ಸೋಲ್ಸ್ ಡ್ವೆಲ್ ಇನ್ ದ ಡ್ಯಾಶ್ ಹೌಸ್ ಆಫ್ ಟುಮಾರೋ ಅಥವಾ ಫ್ಯೂಚರ್ ಅಂತ ಬರೀರಿ. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ಸ್ಟ್ರೈವ್ ಅಂದರೆ ಸ್ಟ್ರಗಲ್, ಹೋರಾಟ ಮಾಡೋದು. ನಾವು, ಯು ಅಂದರೆ ಪೋಷಕರು ಮಕ್ಕಳ ರೀತಿ ಇರೋದಕ್ಕೆ ಹೋರಾಟ ಮಾಡ್ಬೋದು, ಆ ಥರ ಸ್ಟ್ರೈವ್ ಮಾಡ್ಬೋದು, ಕಷ್ಟಪಟ್ಟು ಆ ಥರ ಮಕ್ಕಳ ಥರ ಆಗೋಣ ಅಂತ ಅದು ಆ ಥಿಂಕಿಂಗ್ ಇರಲಿ. ಬಟ್ ಸೀಕ್ ಅಂದರೆ ಆಸ್ಕ್, ಕೇಳೋದು ಅಂತ. ಓಕೆ, ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಮಕ್ಕಳನ್ನು ನಮ್ಮ ಮಕ್ಕಳು ನಮ್ಮ ರೀತಿ ಇರಬೇಕು ಅಂತ ಅಂದ್ಕೊಳ್ಳೋದು ಬೇಡ. ಯಾಕೆ? ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ಅಂದರೆ ಹಿಮ್ಮುಖ. ಬದುಕು ಅನ್ನೋದು ಯಾವಾಗಲೂ ಹಿಮ್ಮುಖ ಹೋಗೋದಿಲ್ಲ. ನಾರ್ ಕ್ಯಾರೀಸ್ ವಿತ್ ಎಸ್ಟರ್ಡೇ ಅಂದರೆ ನೆನ್ನೆ ಅಂತ ಅರ್ಥ. ಕ್ಯಾರೀಸ್ ಅಂದರೆ ಏನು? ಇಟ್ ಈಸ್ ಗಿವನ್ ಇನ್ ಯೋರ್ ಗ್ಲಾಸರಿ. ಲಿಂಗರ್ ಆರ್ ಸ್ಟೇ ಅಟ್ ಒನ್ ಪ್ಲೇಸ್. ನೆನ್ನೆ ಜೀವನ ಅನ್ನೋದು ಮುಂದೆ ಸಾಕ್ತಾನೇ ಹೋಗುತ್ತೆ. ಓಕೆ, ಇಟ್ ಡಸಂಟ್ ಟ್ಯಾರಿ ವಿತ್ ಎಸ್ಟರ್ಡೇ. ನೆನ್ನೆ ಅನ್ನೋ ಹಿಂದೆ ಇದನ್ನಲ್ಲೇ ನಿಂತ್ಕೊಂಡ್ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ದ ಬೋಸ್. ದಿಸ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆಸ್ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ಯು ಅಂದರೆ ಪೋಷಕರು. ಬೋಸ್ ಅಂದರೆ ಏನು? ಬಿಲ್ಲು ಅಂತ ಅರ್ಥ. ಫ್ರಮ್ ವಿಚ್ ಯೋರ್ ಚಿಲ್ಡ್ರನ್, ನೀವು ಬಿಲ್ಲು. ಯಾರು? ಪೋಷಕರು ಬಿಲ್ಲಂತೆ. ಫ್ರಮ್ ವಿಚ್ ಯೋರ್ ಚಿಲ್ಡ್ರನ್, ನಿಮ್ಮ ಮಕ್ಕಳು ಆರ್ ಲಿವಿಂಗ್ ಆ್ಯರೋಸ್. ಆ್ಯರೋ ಅಂದರೆ ಬಾಣ. ಆಯಿತಾ? ಲಿವಿಂಗ್ ಆ್ಯರೋಸ್ ಅಂದರೆ ಯಾರಿಗೆ ಹೇಳ್ತಾ ಇದ್ದಾರೆ? ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಲಿವಿಂಗ್ ಆ್ಯರೋಸ್, ಜೀವಂತವಾಗಿರೋ ಬಾಣಗಳನ್ನು, ನಮ್ಮ ಮಕ್ಕಳೇ ನಮ್ಮ ಜೀವಂತವಾಗಿರೋ ಬಾಣಗಳು. ಆಯಿತಾ? ಹಿಯರ್ ಯು ವಿಲ್ ಗೆಟ್ ದಟ್ ಕಂಪ್ಯಾರಿಸನ್. ಡ್ಯಾಶ್ whom does the bow refer to ಅಂತ ಕ್ವೆಶ್ಚನ್ ಇದ್ದಾಗ ಪೇರೆಂಟ್ಸ್ ಅಂತ ಬರೀರಿ. whom does living arrows refer to ಅಂದರೆ ಚಿಲ್ಡ್ರನ್ ಅಂತ ಬರೀರಿ. ಸೊ ನಮ್ಮ ಮೂಲಕ ನಮ್ಮ ಜೀವಂತವಾಗಿರೋ ಬಾಣಗಳನ್ನು ಆರ್ ಸೆಂಟ್ ಫೋರ್ತ್, ಮುಂದಕ್ಕೆ ಚಿಮ್ಮಿಸ್ತಾ ಇದ್ದೀವಿ. ದ ಆರ್ಚರ್ ಅಂದರೆ ಬಿಲ್ಲುಗಾರ ಅಂತ ಅರ್ಥ. ಇಲ್ಲಿ ಹೂ ಇಸ್ ದ ಆರ್ಚರ್? ಗಾಡ್ ಅಂತ ಬರಿಬೇಕು. ದಟ್ ವಿಲ್ ಬಿ ಯೋರ್ ಆನ್ಸರ್. ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಅಂದರೆ ದಾರಿ. ಆಫ್ ದ ಇನ್ಫೆನೈಟ್ ಅಂದರೆ ಲೆಕ್ಕನೇ ಇರೋದಿಲ್ಲ, ಲೆಕ್ಕವಿಲ್ಲದಷ್ಟು, ತುಂಬ ದೂರ, ಎಲ್ಲಿ ಒಂದು ಪಾಯಿಂಟ್ ನೋಡಲಿಕ್ಕಾಗೋದಿಲ್ಲ
ಆ ಥರ. ಹೀ ಬೆಂಡ್ಸ್ ಯು. ಹೀ ಅಂದರೆ ಇಲ್ಲಿ ಕ್ಯಾಪಿಟಲ್ ಹೆಚ್ ಕೊಟ್ಟಿದ್ದಾರೆ, ದೇವರು ಅಂತ ಅರ್ಥ. ಬೆಂಡ್ಸ್ ಯು ಬಾಗಿಸ್ತಾರೆ, ಯಾರನ್ನ? ಪೋಷಕರನ್ನ. ವಿತ್ ಹಿಸ್ ಮೈಟ್. ಮೈಟ್ ಅಂದರೆ ಸ್ಟ್ರೆಂತ್, ಶಕ್ತಿ ಅಂತ ಅರ್ಥ. ದ್ಯಾಟ್ ಯಾಕೆ ಬಾಗಿಸ್ತಾರೆ? ಸೊ ದಟ್ ಹಿಸ್ ಆ್ಯರೋಸ್, ಅವನ ಬಾಣಗಳು. ಅವನ ಬಾಣಗಳು ಯಾರು? ಮಕ್ಕಳು. ಮೇ ಗೋ ಸ್ವಿಫ್ಟ್. ಸ್ವಿಫ್ಟ್ ಅಂದರೆ ಅತಿ ವೇಗವಾಗಿ, ಫಾಸ್ಟ್ ಅಂತ ಅರ್ಥ. ಸ್ವಿಫ್ಟ್ ಆ್ಯಂಡ್ ಫಾರ್. ಬದುಕಲ್ಲಿ, ಜೀವನದಲ್ಲಿ ಅವ್ರು ತುಂಬ ವೇಗವಾಗಿ ಮುಂದಕ್ಕೆ ಸಾಗಬೇಕು ನಮ್ಮ ಮಕ್ಕಳು ಆಯಿತಾ. ಹಾಗಾಗಿ ಅವರು ಬಾಗಿಸ್ತಾರೆ. ಯಾರು? ಆರ್ಚರ್ ಅಂದರೆ ಗಾಡ್. ಓಕೆ. ಬೋಸ್ ಅಂದರೆ ಪೇರೆಂಟ್ಸ್. ಲಿವಿಂಗ್ ಆ್ಯರೋಸ್ ಅಂದರೆ ಚಿಲ್ಡ್ರನ್. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲ್ಯಾಡ್ನೆಸ್. ನೀವು ನಿಮ್ಮ ಮಕ್ಕಳನ್ನ ಬಾಗಿಸೋದು ಅಂದರೆ ಡಿಸಿಪ್ಲಿನ್, ಶಿಸ್ತು ಅಂತ ಹೇಳ್ತೀವಲ್ಲ, ಶಿಸ್ತನ್ನು ಅರಿಸೋದು. ಬಿ ಫಾರ್ ಗ್ಲ್ಯಾಡ್ನೆಸ್, ಸಂತೋಷಕ್ಕಾಗಿ, ಸಂತೋಷದಿಂದ ಮಾಡಿ. ಫಾರ್ ಈವನ್ ಆ್ಯಸ್ ಹೀ ಲವ್ಸ್ ದ ಆ್ಯರೋ ದಟ್ ಫ್ಲೈಸ್. ಯಾಕೆ ಅಂದರೆ ದೇವರಿಗೆ, ಹೀ ಅಂದರೆ ದೇವರು, ಹಿ ಲವ್ಸ್ ದ ಆ್ಯರೋ, ಅವರಿಗೆ ಬಾಣಗಳು, ಹಾರೋ ಬಾಣಗಳು ಎಷ್ಟು ಪ್ರೀತಿನೋ ಅಷ್ಟೇ ಪ್ರೀತಿ ಯಾರ ಮೇಲೆ? ಹಿ ಲವ್ಸ್ ಆಲ್ಸೋ ದ ಬೋ ದಟ್ ಇಸ್ ಸ್ಟೇಬಲ್. ಸ್ಟೇಬಲ್ ಅಂದರೆ ಸ್ಥಿರ ಅಂತ ಅರ್ಥ. ಸೊ ಸ್ಥಿರವಾಗಿರುವಂತಹ ಬೋ ಅಂದರೆ ನಾವು, ಪೋಷಕರು, ಪೋಷಕರನ್ನು ಅಷ್ಟೇ ಪ್ರೀತಿಸ್ತಾನೆ ಅಂತ. ಓಕೆ. ಸೊ these lines are very important. You have to remember these lines. And 6 marks ಆನ್ಸರ್ ಬರೀಬೇಕಿದ್ರು ಇದರದ್ದು ಜಿಸ್ಟ್ ಈ ರೀತಿ ಬರೀರಿ. ಓಕೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.